ವಿಚಾರಗಳಿಗೆ ಹೋಗೋದಕ್ಕಿಂತ ಮುಂಚೆ ಒಂದ್ ವಿಷಯನ ನಾನು ಹೇಳಲೇಬೇಕು. ಮೇಡಮ್ ಅವ್ರ ಮಾತಲ್ಲೂ ಅದು ಬಹಳ ಧ್ವನಿಸ್ತಾ ಇತ್ತು. ಯುವಕರು ಹಾಳಾಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ, ಜನರು ಹಾಳಾಗ್ತಿದ್ದಾರೆ, ಸಾಂಸ್ಕೃತಿಕ ಮಟ್ಟ ಕುಸಿತಾ ಇದೆ, ಎಲ್ಲ ಕೆಟ್ಟ ಪ್ರೋಗ್ರಾಮ್ಗಳಿಗೆ ಉತ್ತೇಜನ, ಕೆಟ್ಟ ಕಾರ್ಯಕ್ರಮಗಳಿಗೆ ಉತ್ತೇಜನ, ಸದಭಿರುಚಿ ಹಾಳಾಗ್ತಾ ಇದೆ, ಸಂಸ್ಕೃತಿ ಹಾಳಾಗ್ತಾ ಇದೆ, ನೀತಿ ಹಾಳಾಗ್ತಾ ಇದೆ, ನಡತೆ ಹಾಳಾಗ್ತಾ ಇದೆ. ಇದು ನಿಜ. ಹಾಳಾಗ್ತಾ ಇದೆ ಅನ್ನೋದಕ್ಕಿಂತ ಹಾಳು ಮಾಡುವ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಒಂದು ಒಳ್ಳೆ ಸದಭಿರುಚಿಯ, ಉನ್ನತ ಸಂಸ್ಕೃತಿಯ, ಒಳ್ಳೆ ವಿಚಾರದ ಕಾರ್ಯಕ್ರಮ ಮಾಡಿದ್ರೆ, ಅಂತ ವಾತಾವರಣ ರೂಪಿಸಿದ್ರೆ ಜನರು ಇವತ್ತಿಗೂ ಅದನ್ನ ಸ್ವೀಕರಿಸಕ್ಕೆ ರೆಡಿ ಇದ್ದಾರೆ ಅನ್ನೋದಕ್ಕೆ ಸಂಖ್ಯೆನಲ್ಲಿ ಸೇರಿರುವ ನೀವುಗಳೇ ಸಾಕ್ಷಿ. ಇದು ಇವತ್ತಿನ ಶಾಬಾಬ್ನ ಈ ಕಾರ್ಯಕ್ರಮ ಪ್ರೂವ್ ಮಾಡ್ತಾ ಇದೆ. ಆದ್ರಿಂದ ಬರೀ ಹಾಳಾಗ್ತಿದೆ ಅಂತೇಳಿ ನಾವು ಕೊಣಗಿದ್ರೆ ಸಾಕಾಗಲ್ಲ. ಪರ್ಯಾಯ ಸಂಸ್ಕೃತಿ, ಪರ್ಯಾಯ ವಿಚಾರ, ಆಲ್ಟರ್ನೇಟಿವ್ ಕಲ್ಚರ್, ಆಲ್ಟರ್ನೇಟಿವ್ ಟ್ಯೂನಿಂಗ್ ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಹೊರಬೇಕು. ಆವಾಗ ಮಾತ್ರ ನಮ್ಮ ಒಂದು ಕಳಕಳಿಗೆ ಸಾರ್ಥಕತೆ ಸಿಗ್ತದ ಅಂತಕ್ಕಂಥ ಮಾತು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ತಾ, ಅಂತ ಕೆಲಸವನ್ನು ಮಾಡ್ತಕ್ಕಂಥ ಈ ಸಂಘಟನೆಗಳಿಗೆ, ಈ ಎಲ್ಲಾ ಸಂಘಟನಾಕಾರರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ.